ನಮಸ್ಕಾರ ಎಲ್ರಿಗೂ. ಈ ತರ ಒಂದು ನಾರ್ಮಲ್ ಫೋಟೋ ಇದ್ರೆ ಸಾಕು. ಈ ತರ ಆಗಿರ್ಬೋದು ಅಥವಾ ಈ ತರ ಆಗಿರ್ಬೋದು ಅಥವಾ ಈ ತರ ಬೇರೆ ಬೇರೆ ಸ್ಟೈಲ್ಸ್ ಗಳಲ್ಲಿ ನಿಮ್ಮ ಒಂದು ಫೋಟೋನ ಎಡಿಟ್ ಮಾಡ್ಕೋಬಹುದು. ಅದು ಕೂಡ ಯಾವುದೇ ಒಂದು ಎಡಿಟಿಂಗ್ ಆಪ್ ಇಲ್ಲದೆ ಕೇವಲ ಒಂದು ನಿಮಿಷದಲ್ಲಿ ಸಿಂಪಲ್ ಸ್ಟೆಪ್ಸ್ ಗಳ ಮೂಲಕ ಜಸ್ಟ್ ನಿಮ್ಮ ಒಂದು ನಾರ್ಮಲ್ ಫೋಟೋನ ಈ ತರ ಫೋಟೋ ಆಗಿ ಎಡಿಟ್ ಮಾಡ್ಕೋಬಹುದು. ಯಾವ ತರ ಎಡಿಟ್ ಮಾಡ್ಕೊಳ್ಳೋದು ಅಂತ ಕಂಪ್ಲೀಟ್ ಆಗಿ ಕ್ಲಿಯರ್ ಆಗಿ ಸ್ಟೆಪ್ ಬೈ ಸ್ಟೆಪ್ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ಹೇಳ್ತಾ, ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಬಂದಿದ್ರೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಿಲ್ಲ ಅಂದ್ರೆ ಮರಿದೇ ಬೇಗನೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನಿಮ್ಮೊಂದು ಟೈಮ್ ಅನ್ನ ವೇಸ್ಟ್ ಮಾಡದೆ ಬೇಗನೆ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಸ್ನೇಹಿತರೆ. ಮೊದಲನೇದಾಗಿ ನಿಮ್ಮ ಒಂದು ಮೊಬೈಲ್ ಅಲ್ಲಿ ಗೂಗಲ್ ಅಥವಾ ಕ್ರೋಮ್ ಅನ್ನು ಓಪನ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಸರ್ಚ್ ಬಾರ್ ನಲ್ಲಿ ಗೂಗಲ್ ಜೆಮಿನಿ ಅಂತ ಸರ್ಚ್ ಮಾಡಿ. ಗೂಗಲ್ ಜೆಮಿನಿ ಅಂತ ಸರ್ಚ್ ಮಾಡಿದಾಗ ಮೊದಲ ಆಪ್ಷನ್ ಬರ್ತಾ ಇರುವಂತದ್ದು google-gemini.com ಅಂತ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಆಸ್ಕ್ ಜೆಮಿನಿ ಕೆಳಗಡೆ ಒಂದು ಪ್ಲಸ್ ಐಕಾನ್ ಇರುವಂತದ್ದು, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಅಪ್ಲೋಡ್ ಫೈಲ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಫೋಟೋಸ್ ಅಂಡ್ ವಿಡಿಯೋಸ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ನಿಮ್ಮ ಒಂದು ಮೊಬೈಲ್ ಅಲ್ಲಿ ನಿಮ್ಮ ಒಂದು ಫೋಟೋನ ಚೂಸ್ ಮಾಡ್ಕೊಳ್ಳಿ. ಒಂದು ಹಾಫ್ ಬಾಡಿ ಇರುವಂತ ಒಂದು ಕ್ಲಿಯರ್ ಫೇಸ್ ಇರುವ ಒಂದು ನಾರ್ಮಲ್ ಫೋಟೋನ ಚೂಸ್ ಮಾಡ್ಕೊಳ್ಳಿ. ಆ ಒಂದು ಫೋಟೋನ ಚೂಸ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಆಸ್ಕ್ ಜೆಮಿನಿ ಅಂತ ಇದೆಯಲ್ಲ, ಅಲ್ಲಿ ಪ್ರಾಂಪ್ಟ್ ಪೇಸ್ಟ್ ಮಾಡಬೇಕಾಗುತ್ತೆ. ಪ್ರಾಂಪ್ಟ್ ಅಂದ್ರೆ ಈ ಒಂದು ಫೋಟೋ ಬಂದ್ಬಿಟ್ಟು AI ಮುಖಾಂತರ ಕ್ರಿಯೇಟ್ ಮಾಡ್ಕೊಳ್ಳೋದು. AI ಯಾವ ತರ ಫೋಟೋ ಎಡಿಟ್ ಮಾಡಿ ಕೊಡು ಅಂತ ಹೇಳುವುದೇ ಪ್ರಾಂಪ್ಟ್ ಸ್ನೇಹಿತರೆ. ಇಲ್ಲಿ ಪ್ರಾಂಪ್ಟ್ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ. ಈ ಒಂದು ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ ಓಪನ್ ಮಾಡಿದಾಗ ನಿಮಗೆ ಇಲ್ಲಿ ಜಾಯಿನ್ ಅವರ್ ಟೆಲಿಗ್ರಾಮ್ ಅಂತ ಕಾಣುತ್ತೆ. ಆ ಒಂದು ಟೆಲಿಗ್ರಾಮ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಮ್ಮ ಒಂದು ಟೆಲಿಗ್ರಾಮ್ ಪೇಜ್ಗೆ ನೀವು ಡೈರೆಕ್ಟ್ ಆಗಿ ಬರ್ತೀರಾ. ಇಲ್ಲಿ ಮೇಲ್ಗಡೆ ಶರಣ್ 360 ಅಂತ ಕಾಣ್ತಾ ಇರುವಂತದ್ದು, ಅದರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಮೀಡಿಯಾ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ ಕೆಳಗಡೆ ಬೇರೆ ಬೇರೆ ಸ್ಟೈಲ್ಸ್ ಅಲ್ಲಿ ಒಂದು ಫೋಟೋ ಶೂಟ್ ಅನ್ನ ನೀವು ಇಲ್ಲಿ ನೋಡ್ಕೋಬಹುದು, ಫೋಟೋ ಎಡಿಟ್ ಅನ್ನ ನೀವು ಇಲ್ಲಿ ನೋಡ್ಕೋಬಹುದು. ಆ ಒಂದು ಫೋಟೋ ಪ್ರಾಂಪ್ಟ್ ಅನ್ನ ಆ ಒಂದು ಫೋಟೋ ಕೆಳಗಡೆ ಕೊಟ್ಟಿದ್ದೀನಿ, ನೋಡ್ಕೋಬಹುದು ಸ್ನೇಹಿತರೆ. ಈ ಒಂದು ಪ್ರಾಂಪ್ಟ್ ಅನ್ನ ಆ ಒಂದು ಫೋಟೋ ಕೆಳಗಡೆ ಕೊಟ್ಟಿದ್ದೀನಿ. ಎಲ್ಲ ಒಂದು ಪ್ರಾಂಪ್ಟ್ಸ್ ಗಳು ನಾನು ಇಲ್ಲಿ ಕೊಟ್ಟಿರುವಂತದ್ದು ಚೆಕ್ ಮಾಡ್ಕೊಳ್ಳಿ. ನಮ್ಮ ಒಂದು ಟೆಲಿಗ್ರಾಮ್ ಪೇಜ್ಗೆ ನಿಮಗೆ ಯಾವ ಫೋಟೋ ಎಡಿಟ್ ಮಾಡ್ಕೋಬೇಕಂತ ಅನ್ಸುತ್ತೆ ಆ ಒಂದು ಫೋಟೋ ಮೇಲೆ ಲಾಂಗ್ ಪ್ರೆಸ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಐ ಸಿಂಬಲ್ ಬರ್ತಾ ಇರುವಂತದ್ದು, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮಗೆ ಡೈರೆಕ್ಟ್ ಆಗಿ ಆ ಒಂದು ಪ್ರಾಂಪ್ಟ್ ಸಿಗುತ್ತೆ. ಈ ಒಂದು ಪ್ರಾಂಪ್ಟ್ ಮೇಲೆ ಲಾಂಗ್ ಪ್ರೆಸ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಗೂಗಲ್ ಜೆಮಿನಿ ಆಸ್ಕ್ ಜೆಮಿನಿ ಅಂದಲ್ಲಿ ಇಲ್ಲಿ ಪೇಸ್ಟ್ ಮಾಡಿ. ಪೇಸ್ಟ್ ಮಾಡಿಬಿಟ್ಟು ಜಸ್ಟ್ ಸೆಂಡ್ ಮಾಡಿದ್ರೆ ಆಯ್ತು. ಒಂದು ನಿಮಿಷದಲ್ಲಿ ನಿಮ್ಮ ಒಂದು ಫೋಟೋನ ನಿಮಗೆ ಬೇಕಾದ ಸ್ಟೈಲಲ್ಲಿ ಬೇಕಾದ ಪ್ರಾಂಪ್ಟ್ ಅನ್ನ ಪೇಸ್ಟ್ ಮಾಡಿ ಕೇವಲ ಒಂದು ನಿಮಿಷದಲ್ಲಿ ಕ್ರಿಯೇಟ್ ಮಾಡಿ ಸೆಂಡ್ ಮಾಡುತ್ತೆ ಸ್ನೇಹಿತರೆ. ಒಂದು ನಿಮಿಷ ವೇಟ್ ಮಾಡಿದ್ರೆ ಇಮಿಡಿಯೇಟ್ ಆಗಿ ಫೋಟೋ ಎಡಿಟ್ ಮಾಡಿ ಸೆಂಡ್ ಮಾಡುತ್ತೆ. ಈ ಒಂದು ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಮೇಲ್ಗಡೆ ಡೌನ್ಲೋಡ್ ಸಿಂಬಲ್ ಬಂದಿರುತ್ತೆ, ಅಥವಾ ಬಂದಿಲ್ಲ ಅಂದ್ರೆ ಈ ಒಂದು ಫೋಟೋ ಮೇಲೆ ಲಾಂಗ್ ಪ್ರೆಸ್ ಮಾಡ್ಕೊಂಡ್ಬಿಟ್ಟು ಡೌನ್ಲೋಡ್ ಇಮೇಜ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು ಗ್ಯಾಲರಿಗೆ ಆಟೋಮೆಟಿಕ್ ಆಗಿ ಈ ಒಂದು ಫೋಟೋ ಸೇವ್ ಆಗುತ್ತೆ ಸ್ನೇಹಿತರೆ. ಏನಾದರೂ ಡೌಟ್ಸ್ ಇದ್ರೆ ಕೆಳಗಡೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕೇಳಿ, ರಿಪ್ಲೈ ಮಾಡ್ತೀನಿ. ಇದೇ ತರ ಹೆಚ್ಚಿನ ಯೂಸ್ಫುಲ್ ಇನ್ಫಾರ್ಮೇಶನ್ಗಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.